ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಮಿಥುನ ರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದಂತವರಿಗೆ ನೋಡೋದಾದ್ರೆ ಬಹಳ ಮುಖ್ಯವಾಗಿ ರಾಶಿಯಲ್ಲಿರುವಂತಹ ಸೂರ್ಯಗ್ರಹ, ಬುಧಗ್ರಹ. ಸೂರ್ಯ ತೃತೀಯಾಧಿಪತಿ, ಬುಧಗ್ರಹ ಇರೋದ್ರಿಂದ ಯೂಶುವಲ್ ಆಗಿ ಆರೋಗ್ಯದಲ್ಲಿ ಸುಧಾರಣೆ, ಈ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ನರ್ವಸ್ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ, ಮತ್ತೆ ಏರ್ ಫಾಲ್ ಆಗುವಂತದ್ದು ಪ್ರಾಬ್ಲಮ್ಗಳು ಸೂರ್ಯ ಲಗ್ನದಲ್ಲಿದ್ದಾಗ ಆಗುತ್ತೆ. ಈ ತರ ಸಮಸ್ಯೆಗಳಿದ್ದಾಗ ಅದನ್ನ ಸರಿ ಮಾಡ್ಕೋಬೇಕಾಗತ್ತೆ. ವಿಪರೀತವಾಗಿರುವಂತಹ ಫ್ರಸ್ಟ್ರೇಷನ್, ಜಗಳ ಮಾಡುವಂತ ಮನಸ್ಥಿತಿ, ಗಲಾಟೆ ಮಾಡುವಂತ ಮನಸ್ಥಿತಿ ಕ್ರಿಯೇಟ್ ಆಗ್ಬೋದು. ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಬುಧಗ್ರಹ ರಾಶಿಯಲ್ಲೇ ಇರುವಂತದ್ದು ಬಹಳ ಒಳ್ಳೆಯದು. ಆರೋಗ್ಯದಲ್ಲಿ ಅತಿ ಹೆಚ್ಚು ಸುಧಾರಣೆಯನ್ನು ನೀವು ನೋಡ್ತೀರಾ. ಎರಡನೇದಾಗಿ ಬಂದು ಗುರುಗ್ರಹ 2ನೇ ಮನೆ ಇರುವಂತದ್ದು ಸಪ್ತಮಾಧಿಪತಿ, ದಶಮಾಧಿಪತಿ ಬಂದು ನಿಮಗೆ ಹಣಕಾಸಿನ ಜಾಸ್ತಿ ಹರಿವು ಹೆಚ್ಚಾಗುತ್ತೆ. ಅಂದ್ರೆ ಹಣಕಾಸು ನಿಮಗೆ ಬರ್ಬೋದು, ಹಣ ಬರ್ಬೋದು, ಬೇರೆ ಬೇರೆ ಮೂಲಗಳಿಂದ ಬರ್ಬೋದು, ಲಾಭ ಕ್ರಿಯೇಟ್ ಆಗ್ಬೋದು. ಹಣದ ಒಂದು ಸಮಸ್ಯೆ ಇದ್ರೆ ಅಥವಾ ನೀವು ಸಾಲದಲ್ಲಿದ್ರೆ ಇದರಿಂದ ಹೊರಗಡೆ ಬರುವಂತ ಸಾಧ್ಯತೆ ಈ ಒಂದು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಎರಡನೇದಾಗಿ ಬಂದು ಕಣ್ಣಿನ ಆರೋಗ್ಯ ಆಗಿರ್ಬೋದು, ಕುಟುಂಬದಲ್ಲಿ ಸೌಖ್ಯ ಆಗಿರ್ಬೋದು ಅತಿ ಹೆಚ್ಚಾಗುತ್ತೆ. ಗುರುಗ್ರಹ 2ನೇ ಮನೆ ಇರುವಂತದ್ದು. 3ನೇ ಮನೆ ಇರುವಂತಹ ಕೇತು ಮತ್ತೆ ಶುಕ್ರನಿಂದ ಯೂಶುವಲ್ ಆಗಿ ಅಣ್ಣ ತಮ್ಮಂದಿರ ಮಧ್ಯೆ ಕಿರಿಕಿರಿ, ಜಗಳಗಳು, ಮನಸ್ತಾಪಗಳು ಕ್ರಿಯೇಟ್ ಆಗುತ್ತೆ. ಚತುರ್ಥಾಧಿಪತಿ ಆಗಿರುವಂತಹ ಬುಧಗ್ರಹ ಲಗ್ನದಲ್ಲಿರುವ ರಾಶಿದ ಇರುವಂತದ್ದು ಯೂಶುವಲ್ ಆಗಿ ನಿಮಗೆ ಹೊರಗಡೆ ನೀವು ಹೋಗಿ ಪ್ರಾಪರ್ಟಿ ಮಾಡುವಂಥದ್ದು, ಅಥವಾ ನಿಮ್ಮ ಸ್ವಂತ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಪ್ರಾಪರ್ಟಿ ಮಾಡುವಂಥದ್ದು, ಅಥವಾ ಬಿಸ್ನೆಸ್ ಮಾಡುವಂಥದ್ದು, ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮಗಿಂತ ಕಿರಿಯವರ ಜೊತೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋ ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿರುತ್ತೆ. ದಶಮ ಭಾವಕ್ಕೆ ಶನಿ ಬರ್ತಿರೋದ್ರಿಂದ, ಶನಿ ಒಂದು ಅಷ್ಟಮಾಧಿಪತಿ ಆಗಿರೋದ್ರಿಂದ ಯೂಶುವಲ್ ಆಗಿ ಜಾಬ್ ಅಲ್ಲಿ ಕಿರಿಕಿರಿ, ಕೆಲಸ ಮಾಡೋ ಸ್ಥಳದಲ್ಲಿ ಒತ್ತಡ, ಟೆನ್ಷನ್, ಹೊಸ ಜಾಬ್ ಹುಡುಕ್ತಾ ಇದ್ರೆ ಜಾಬ್ ಅಲ್ಲಿ ನಿಮ್ಗೆ ಅನುಕೂಲ ಆಗೋದಿಲ್ಲ, ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಗೋದಿಲ್ಲ. ಆಮೇಲೆ ದಶಮ ಸ್ಥಾನದಲ್ಲಿರುವಂತಹ ಶನಿಯಿಂದ ಬಹಳ ಎಲ್ಲ ಲೇಟ್ ಆಗ್ತಾ ಹೋಗುತ್ತೆ. ಪ್ರಾಜೆಕ್ಟ್ಗಳು ಲೇಟ್ ಆಗುತ್ತೆ, ನಿಮ್ಗೆ ಕೆಲಸ ಸಿಗೋದು ಲೇಟ್ ಆಗ್ತಾ ಹೋಗುತ್ತೆ, ನಿಮಗ್ ಸಿಕ್ಕಂತಹ ಬಿಸ್ನೆಸ್ ಬೇರೆಯವ್ರಿಗೆ ಸಿಗುತ್ತೆ. ಬಿಸ್ನೆಸ್ಗಳಲ್ಲಿ ಇದೆಲ್ಲ ಕೂಡ ನಾನಾ ತರದ ಟೆನ್ಷನ್ ನಿಮ್ಮ ವೃತ್ತಿ ಜೀವನದಲ್ಲಿ ಇರೋದ್ರಿಂದ ನೀವು ಮೊದಲೇ ಇದನ್ನ ಅರ್ಥ ಮಾಡ್ಕೊಂಡು ಸಮಾಧಾನ ಚಿತ್ತತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಅದೇ ತರದಲ್ಲಿ ನವಮ ಭಾವಕ್ಕೆ ರಾಹು ಬರ್ತಾ ಇರೋದ್ರಿಂದ ಮನಸ್ಸನ್ನ ದುಶ್ಚಟಗಳಿಗೆ ಎಳೆಯುವಂತ ಸಾಧ್ಯತೆ, ನಿಮ್ಮ ಸ್ನೇಹಿತರು ನಿಮ್ಮನ್ನ ಹಾಳು ಮಾಡುವಂತದ್ದು, ಕೆಟ್ಟ ಒಂದು ಅಭ್ಯಾಸಗಳನ್ನ ನಿಮ್ಗೆ ಹೇಳ್ಕೊಡುವಂತ ಸಾಧ್ಯತೆ ಇರೋದು, ಬಿಟ್ಟಿರುವಂತಹ ಹ್ಯಾಬಿಟ್ ನ ಮತ್ತೆ ನೀವು ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ. 12ನೇ ಮನೆಯಲ್ಲಿರುವಂತಹ ಕುಜಗ್ರಹ 11ನೇ ಮನೆ ಅಧಿಪತಿ 12 ಬಂದ್ರೆ ಲಾಸ್ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಲ್ಲ.
ಇನ್ವೆಸ್ಟ್ಮೆಂಟ್ ಮಾಡುವಂತ ಯೋಚನೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಯೋಚನೆ ಎಲ್ಲ ಏನಿದ್ದು ಸಹ ಸ್ವಲ್ಪ ಮುಂದಕ್ಕೆ ಹಾಕಿ ಪ್ರಿಪೇರ್ ಮಾಡ್ಕೊಳ್ಳಿ, ಪ್ಲಾನ್ಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಹಣ ಒಂದು ಕಡೆ ಇರಲಿ. ಒಂದು ಒಳ್ಳೆ ಸಮಯ ಬಂದಾಗ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ವಿವಾಹದ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿದೆ. ಎಂಗೇಜ್ಮೆಂಟ್ ಆಗುವಂಥದ್ದು, ಮದುವೆ ಆಗುವಂತಹ ಶುಭ ಸಮಾರಂಭಗಳಿಗೆ ಅವಕಾಶಗಳು ಅತಿ ಹೆಚ್ಚಾಗಿದೆ. ಇಷ್ಟು ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಿಸಿದ್ದು.